ಜೀವನ ಎಂದರೆ ಏನು? ಯಾರಾದರೂ ಕೇಳಿದರೆ ಉತ್ತರ ಹೇಳುವುದು ಅಷ್ಟು ಸುಲಭವಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಜೀವನದ ಬಗ್ಗೆ ಹೇಳುತ್ತಾರೆ. ನಾವು ಬಯಸಿದ್ದು ಸಿಗದು, ಅಂದುಕೊಂಡಿದ್ದು ಕೂಡ ಆಗದು, ಬಂದದ್ದು ಬಂದ ಹಾಗೆ ಸ್ವೀಕರಿಸುವುದೇ ಜೀವನ. ಹೀಗೆ ಹೇಗೆಗೂ ಸವೆದು ಸಾಗುತ್ತಿದೆ ಜೀವನ. ಜೀವನದಲ್ಲಿ ಬೆಂದು ನಳುಗಿ ಪ್ರಾಣ ಬಿಟ್ಟ ಜೀವಗಳೆಷ್ಟೋ. ಜೀವನದ ಜಂಜಾಟದಲ್ಲಿ ಕೊರಗಿ ನರಳುತ್ತಿರುವ ಜೀವಗಳೆಷ್ಟೋ. ಎದ್ದೇಳಲು ಒದ್ದಾಡುತ್ತಲೇ ಇವೆ. ಇದೇ ಜೀವನ. ಆದರೆ ಜೀವನದ ನಿಜವಾದ ಅರ್ಥವೇನು? ಬರೀ ಕಲ್ಲು ಮುಳ್ಳುಗಳ ಪಯಣವೇ? ವಿಶ್ರಾಂತಿ ಇಲ್ಲದ ದುಡಿಮೆಯೇ? ನಲಿವೇ ಇಲ್ಲದ ಬರೀ ನೋವೇ? ಇಲ್ಲ ನಗುವೇ ಇಲ್ಲದ ಬರೀ ಅಳುವೆ? ಹೀಗೆ ನಮ್ಮ ಜೀವನದ ಬಗ್ಗೆ ಉತ್ತರವೇ ಸಿಗದ ಹಲವು ಪ್ರಶ್ನೆಯಾಗುತ್ತಲೇ ಉಳಿದಿದೆ. ಹೌದು, ಹಾಗೆಯೇ ಬದುಕು ಒಂದು ಹೂವಿನ ಹಾಸಿಗೆಯಂತೆಯೂ ಆಗಬಹುದು. ಬರೀ ನೋವು ದುಃಖಗಳೇ ಬದುಕಲ್ಲ. ನಗುವಿನ ನಿಜವಾದ ಅರ್ಥ ತಿಳಿದಿರುವವರಿಗೆ ಬದುಕಿನ ಅರ್ಥವೂ ಕೂಡ ತಿಳಿದಿರುತ್ತದೆ. ಜೀವನವನ್ನು ಅಥವಾ ಬದುಕನ್ನು ಇದ್ದ ಹಾಗೆ ಸ್ವೀಕರಿಸದೆ ನಮಗೆ ಬೇಕಾದ ರೀತಿಯಲ್ಲಿ ನಮ್ಮದೇ ಥರದಲ್ಲಿ ರೂಪಿಸಿಕೊಳ್ಳಬಹುದು. ಮನಸ್ಸಿದ್ದಂತೆ ಮಹಾದೇವ ಎನ್ನುವಂತೆ ಬದುಕು ಹಲವರಿಗೆ ಹಲವು ಬಗೆ. ಕೆಲವರಿಗೆ ಬದುಕೊಂದು ಸುಂದರ ಮುಗಿಯದ ಕಥನ. ಬದುಕೆಂಬುದು ಕಾಲಕ್ಕೆ ಅನುಸಾರವಾಗಿ ಬದಲಾಗಬಹುದು. ಕ್ಷಣದಿಂದ ಕ್ಷಣಕ್ಕೆ ಬದಲಾಗಲೂಬಹುದು. ಪರಿವರ್ತನೆ ಜಗದ ನಿಯಮ ಆಗಿರುವಾಗ ಇದೂ ಕೂಡ ಬದಲಾಗುವುದಿಲ್ಲವೇ? ಯಾವ ಕ್ಷಣವೂ ಕೂಡ ಶಾಶ್ವತವಲ್ಲ, ಯಾರೂ ಕೂಡ ಶಾಶ್ವತವಲ್ಲ. ಆದರೆ ಈ ಪರಿಸರದೊಳಗೆ ನಮ್ಮ ಬಾಂಧವ್ಯದ ನೆನಪು ಎಂದಿಗೂ ಶಾಶ್ವತ. ಕೆಲವೊಮ್ಮೆ ಕೆಲವರ ಮಾತು ನಮ್ಮ ಮನಸ್ಸಿನಾಳಕ್ಕೆ ಇಳಿದು ಬಿಡುತ್ತದೆ. ಎಂದೋ ಎಲ್ಲೋ ಕೇಳಿದ ಮಾತುಗಳು ನಮ್ಮ ಬದುಕಿಗೆ ಬಹಳ ಹತ್ತಿರವೇನು ಎಂದೆನಿಸುತ್ತದೆ.